ಈಗ ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ BJPಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಥ್ ನಾರಾಯಣವರು ನಾವೆಲ್ಲ ಒಟ್ಟಾಗಿ ಏನು ಕೆಲಸ ಮಾಡಿದ್ದೇವೆ ಹಿಂದಿನ ದಿನಗಳಲ್ಲೂ, ಇವತ್ತು ಒಂದು ಸೌಹಾರ್ದಯುತ ಭೇಟಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಕೆಲವು ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಬಂದಿದ್ದೆ. ಈಗ ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ BJPಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಥ್ ನಾರಾಯಣವರು ನಾವೆಲ್ಲ ಒಟ್ಟಾಗಿ ಏನು ಕೆಲಸ ಮಾಡಿದ್ದೇವೆ ಹಿಂದಿನ ದಿನಗಳಲ್ಲೂ, ಇವತ್ತು ಒಂದು ಸೌಹಾರ್ದಯುತ ಭೇಟಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಕೆಲವು ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಬಂದಿದ್ದೆ.